ಹಲೋ ಗೈಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತಿನ ಹೊಸ ಬ್ಲಾಗಿಗೆ ಸ್ವಾಗತ ಸುಸ್ವಾಗತ. ಗೈಸ್, ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಿರೋದು ನಮ್ಮ ಸೋಮವಾರಪೇಟೆಯಿಂದ. ಲಾಸ್ಟ್ ಬ್ಲಾಗ್ ನೋಡಿದವರಿಗೆ ಗೊತ್ತಿರ್ತೇನೆ, ಸೋಮವಾರಪೇಟೆಗೆ ಬಂದಿದ್ದೆ. ಇಲ್ಲಿದು ಬ್ಯೂಟಿ ನೋಡಿ ಗೈಸ್, ಇದು ಮನೆ ಅಂದರೆ ಇಲ್ಲಿ ಬೆಟ್ಟ ಎದುರುಗಡೆನೆ. ಎಸ್, ಇವತ್ತಿದು ಡೇ ಹೇಗೆಲ್ಲ ಇರ್ತದೆ ಬನ್ನಿ ನೋಡುವ. ಗೈಸ್, ನಾವೀಗ ಸ್ವಲ್ಪ ಐಟಮ್ ಸಾಮಾನು ತರಲಿಕ್ಕೆ ಸಿಟಿಗೆ ಹೊರಟಿದ್ದೇವೆ. ಬನ್ನಿ ಹೋಗಿ ಬರುವ. ನೆಗಡ್ತಿದ್ದೇನೆ ಬ್ಲಾಗ್ ಮಾಡೋದಕ್ಕೆ. ಎಸ್, ನಾವೀಗ ದಿನಸಿ ಸಾಮಾನು ತಗೊಳ್ಳಿಕ್ಕೆ ಒಂದು ಸ್ಟೋರಿಗೆ ಬಂದಿದ್ದೀವಿ. ಆಯ್ತಲ್ಲ ಎಲ್ಲ ಐಟಮ್ಸ್ ಎಲ್ಲ ಆಗ್ತಾ ಉಂಟು. ಎಲ್ಲ ಅವರು ಬ್ಯುಸಿ ಇದ್ದಾರೆ, ಎಲ್ಲ ಹೊರದೆ. ನಮ್ಮದೆಂತಸಲ್ಲ, ಒಟ್ಟಿಗೆ ಒಂದೊಂದು ಚೀಲ ಹಿಡ್ಕೊಂಡು ಹೋಗೋದಷ್ಟೇ ಅಲ್ಲ. ಎಸ್, ನಾವೀಗ ಅವರು ಇಲ್ಲಿ ಮೀನು ತಗೊಳ್ಳಿಕ್ಕೆ ಬಂದ್ವಿ. ಕೆರೆ ಮೀನು. ಡಿಸ್ಕೋ ಅದು ಮುಳ್ಳಿದ್ದದ. ಹೌದು, 240. ನಾವೀಗ ಐಸ್ ಕ್ರೀಮ್ ತಗೊಳ್ಳಿಕ್ಕೆ ಮೋರಿಗೆ ಬಂದಿದ್ದೇವೆ. ಆದ್ರೆ ಎಷ್ಟು 5 kg ಹೇಳಿದ. ಹೌದಾ, ಅಲ್ಲಿ ಈಗ ಇಲ್ಲಿ ಅಲ್ಲಿ ಎಂಥದ್ದಿಲ್ಲ ಅಲ್ಲ, ಎಲ್ಲ ಬರೀ ಸಣ್ಣ ಸಣ್ಣ. ನಮಗೊಂದು 5 kg ದೊಡ್ಡ ಸಿಕ್ತಿದ್ರೆ ಆಗ್ತಿತ್ತು. ಎಸ್, ನಮಗೆ ಬೇಕಾದ ಐಸ್ ಕ್ರೀಮ್ ಇಲ್ಲಿ 3 ಸಿಗಲಿಲ್ಲ. ಈಗ ಬೇರೆಲ್ಲರೂ ನೋಡಬೇಕು ಪ್ರೈವೇಟ್ ಅಂಗಡಿಲಿ. ಬನ್ನಿ ಹೋಗುವ. ಎಸ್, ನಾವು ಸಾಮಾನೆಲ್ಲ ತೆಕೊಂಡು ಕಾರ್ ಫುಲ್ಲು ಲೋಡ್ ಆಗಿದೆ. ಈಗ ಹೋಗ್ತಾ ಇದ್ದೀವಿ ಮನೆಗೆ. ಟೈಮ್ ಎಷ್ಟಾಯ್ತು? ಯಾವಾಗ ಬಂದಿದ್ದೀವಿ ನಾವು ಇಲ್ಲಿಗೆ. ಬನ್ನಿ ಹೋಗುವ. ಗೈಸ್, ಈಗ ನಾನು ಮತ್ತೆ ನಮ್ಮ ದರ್ಶಿತ್ ಅವರು ನಾವಿಬ್ಬರೀಗ ಇಲ್ಲಿ ಹೊನ್ನಮ್ಮನ ಕೆರೆ ಹತ್ರ ಹೊರಟಿದ್ದೇವೆ. ಇಲ್ಲಿಂದ ಅಷ್ಟೇ ಒಂದು 500 ಮೀಟರ್ ಇರೋದು. ಈಗ ಮನೆಯಲ್ಲಿ ಬೋರ್ ಆಗ್ತಿತ್ತು ಅಂತೇಳಿ ಒಂದು ರೌಂಡ್ ಹೊರಟು ಅಲ್ಲಿ ಎಲ್ಲ ರೆಡಿ ಮಾಡ್ತಿದ್ದಾರೆ. ನಮಗೆ ಇಬ್ಬರಿಗೆ ಸ್ವಲ್ಪ ಕೆಲಸ ಮಾಡಲಿಕ್ಕೆ ಜಾಸ್ತಿ ಗೊತ್ತಿತ್ತು. ಈಗ ಬರ್ತೇವೆ ಅಂತೇಳಿ ಈಚೆ ಸೈಡಿಗೆ ಬಂದಿದ್ದೇವೆ. ಎಲ್ಲಿದಂದ್ರೆ ವೀಡಿಯೋ ಮಾಡಿದಾಗೆ ಸಹ ಆಗ್ತದೆ ಅಂತೇಳಿ ಸುಮ್ಮನೆ ಈಚೆ ಸೈಡ್ ಬಂದದ್ದು. ಯಾಸ್, ನೋಡಿ ಇದೇ ಹೊನ್ನಮ್ಮನ ಕೆರೆ. ಯಾಸ್, ಇಲ್ಲಿ ನಿಮಗೆ ಈಗ ಗೊತ್ತಾಗ್ಲಿಕ್ಕಿಲ್ಲ. ನಾ ಅಲ್ಲಿ ಹೇಳಿದ ನಂತರ ಕರೆಕ್ಟಾಗಿ ವೀಡಿಯೋ ಮಾಡುವ. ಆ್ಯಕ್ಚುಲಿ ನಾನು ಇನ್ನೊಂದು ರೀಲ್ಸ್ ಸಹ ಮಾಡುವ ಅಂತೇಳಿ ಪ್ಲ್ಯಾನಲ್ಲಿ ಇದ್ದೆ. ಹಾಗೆ ಬಂದದ್ದು. ಬನ್ನಿ, ಗಡಿ ಇಲ್ಲೇ ಹಾಕುವಲ್ಲ ವರ್ಷ, ಎಲ್ಲಿ ಹಾಕುವಲ್ಲ ದರ್ಶಿ. ಎಸ್, ಎಲ್ಲಿ ಉಂಟು ಅಲ್ಲಿ, ಬೇಡ ಇಲ್ಲೇ ಹಾಕುವಲ್ಲ. ಯಾಸ್, ಹಾಂ, ಫುಲ್ ಎಲ್ಲ ಗಾಡಿ ತಿರ್ಗೋದೇ ಕೆಲಸ ನಮ್ಮದು, ಅದಕ್ಕೆ ಬಂದದಲ್ಲ. ಯಾಸ್, ಬನ್ನಿ ಹೋಗುವ. ಇದೇ ಟೆಂಪಲ್ ಹೊನ್ನಮ್ಮನ ಕೆರೆ. ಆ್ಯಕ್ಚುಲಿ ನಮ್ಮ ಕೊಡಗಿನಲ್ಲಿ ಅತಿ ದೊಡ್ಡ ಕೆರೆಯಲ್ಲಿ ಈ ಕೆರೆನೇ ಒಂದು. ಆ್ಯಕ್ಚುಲಿ ದೊಡ್ಡ ಕೆರೆಯಲ್ಲಿ ಇದೆ ಮೀನ್ ಅಂತಲ್ಲ. ಇದೆ ದೊಡ್ಡ ಕೆರೆ ಅಂದರೆ ನಮ್ಮ ಕೂರ್ಗಲ್ಲಿ ಇದೆ. ಎಷ್ಟು ಎಕರೆ ಉಂಟು ಇದು? 40 ಎಕರೆ. ಹೌದಾ, ಅಲ್ಲಿ ವರ್ಕ್ ಆಗ್ತುಂಟಾ ಅಂತ ದೇವಸ್ಥಾನ. ಆಸ್, ನಮ್ಮ ವೈಟಿ. ಇಲ್ಲಿ ನೋಡಿ, ಅಲ್ಲಿ ಒಂದು ಬೆಟ್ಟ, ಕರೆಕ್ಟ್ ಅದರ ಅಪೋಸಿಟ್ ಇಲ್ಲಿ ಒಂದು ಬೆಟ್ಟ. ಇದು ಗವಿ ಬೆಟ್ಟ, ಅದು ಪಾಂಡವರ ಬೆಟ್ಟ ಅಲ್ಲ. ಆ್ಯಕ್ಚುಲಿ ಇಲ್ಲಿದು ಹಿಸ್ಟ್ರಿ ತೆಗೆದ್ರೆ ತುಂಬ ಉಂಟು ಗೈಸ್. ಮತ್ತು ಇಲ್ಲಿ ಇನ್ನೊಂದು ಕಲ್ಲು ಉಂಟಲ್ಲ, ಅದಂದರೆ ಅದರದ್ದು ಆ್ಯಕ್ಚುಲಿ ನನಗೆ ಡೀಟೇಲ್ಸ್ ಸರಿ ಗೊತ್ತಿಲ್ಲ ಗೈಸ್. ಹೇಳಿದರೆ ಎಂಥರ ತಪ್ಪು ಹೇಳಿದರೆ ತಪ್ಪಾಗ್ತದೆ ಅಲ್ಲ. ಅಲ್ಲ, ಈ ಬೆಟ್ಟಕ್ಕೆ ಹತ್ತಬಹುದು. ಈ ಬೆಟ್ಟಕ್ಕೆ ಎಷ್ಟೇ ಕಾರಲ್ಲಿ ಬೈಕ್ ಉಂಟು, ಬೈಕ್ ತಗೊಳ್ಳುವ. ಮೈಕ್ ತೆಗೆದು ರೀಲ್ಸ್ ಮಾಡುವ. ಇದು ಪಾಕೆಟ್ ಉಂಟಾ? ಎಸ್, ನಮ್ಮ ಮೈಕ್ ಇಲ್ಲಿ ಉಂಟು. ಎಸ್, ಬನ್ನಿ ಈಗ ಒಂದಿಂತ ಶೂಟ್ ಮಾಡುವ ಗೈಸ್. ಅದಕ್ಕೇನೆ ಮೇನ್ ಬಂದದ್ದು. ಬನ್ನಿ ಹೋಗುವ. ದೇವಸ್ಥಾನ ಒಳಗೆ ಹೋಗುದಾ? ಚಿಕನ್ ಎಲ್ಲ ತಿಂದಿದೆಯಲ್ಲ, ಬೇಡ ಒಳಗೆ ಬೇಡ, ಹೊರಗಿಂದನೇ ವೀಡಿಯೋ ಮಾಡುವ. ನನಗೆ ಆ್ಯಕ್ಚುಲಿ ಇದು ನಂದು ದೊಡ್ಡಮ್ಮನ ಮನೆ. ಎಲ್ಲಿಗೆ ಬರೋದಂದ್ರೆ ಇಷ್ಟ ಸಣ್ಣದ್ರಿಂದ, ಯಾಕೆಂದರೆ ಇಲ್ಲಿದು ವ್ಯೂ. ನಿಂಗೆ
ನೇಚರ್. ನಾನು ನಾವು ಜಾಸ್ತಿ ಸಿಗೋದು ಇಲ್ಲೇ ಎಲ್ಲರೂ ಸಹ ಕಸಿನ್ಸ್. ಅಷ್ಟು ಜಾಲಿ ಆಗ್ತದೆ ಗೈಸ್ ಇಲ್ಲಿ. ಎಲ್ಲ ಬರ್ತಾರೆ. ಎಲ್ಲ ಬರ್ತಿದ್ದಾರೆ. ಈಗ ಎಷ್ಟು ಸಾಧಾರಣ ಒಂದು 60% ಜನ ಬಂದಿದ್ದಾರೆ, ಇನ್ನು 40% ಜನ ಬರ್ಲಿಕ್ಕೆ ಇದ್ದಾರೆ. ಯಾಸ್ ಅವರೆಲ್ಲ ಬಂದ ನಂತರ ನೋಡುವಾಗ ಹೇಗೆ ಗಮ್ಮತ್ತಾಗ್ತದೆ ಅಂತೇಳಿ. ಈಗ ಮಧ್ಯದಲ್ಲಿ ಎಲ್ಲ ಅವ್ರನ್ನ ಹೋಗಿ ಮಾತಾಡ್ಸುವ, ಎಲ್ಲ ಎಂತ ಮಾಡ್ತಿದ್ದಾರೆ ಅಂತೇಳಿ. ಇಲ್ಲಿ ಆಗಿ ಹೋಗ್ಬೋದು, ಚಪ್ಪಲಿ ಇಲ್ಲೇ ಬಿಡುವ. ಯಾಸ್ ಇದೇ ಗೈಸ್ ಹೊನ್ನಮ್ಮನ ಕೆರೆ. ನಾನು ಆ್ಯಕ್ಚುಲಿ ನಮ್ಮದು ಹಳೆ ಫಸ್ಟ್ ಚಾನಲ್, ನಮ್ಮದು ಇದುವರೆಗೆ 4-5 ಚಾನಲ್ ಆಯಿತು. ಫಸ್ಟ್ ಚಾನಲಲ್ಲಿ ನಾವು ವೀಡಿಯೋ ಮಾಡಿದ್ದು ಇದೆ ಹೊನ್ನಮ್ಮನ ಕೆರೆದು. ಆ ಟೈಮಲ್ಲಿ ಇದು ನನ್ನ ಪ್ರಕಾರ ಎಷ್ಟು 600 ಸಮಥಿಂಗ್ ಏನೋ ವ್ಯೂಸ್ ಆಗಿತ್ತು. ಅದೇ ನನಗೆ ದೊಡ್ಡ ವ್ಯೂಸ್. ಆ್ಯಕ್ಚುಲಿ ಈಗ ನಮ್ಮದು ಅಷ್ಟು ವ್ಯೂಸ್ ಬರ್ತಾನೆ ಇಲ್ಲ. ಇದೆ ನೋಡಿ, ಇದು ಮೈನ್ ಅಲ್ಲ, ಆಚೆದು ಮೈನಾ? ಎಸ್. ಈಗ ನಮ್ಮ ಅಣ್ಣವ್ರು ವಿಡಿಯೋ ಮಾಡ್ತಿದ್ದಾರೆ ನೋಡಿ, ವ್ಲಾಗ್. ಹಿಂಗೆ ಅಷ್ಟೆಲ್ಲ ವ್ಲಾಗ್ ಮಾಡಕ್ ಬರಲ್ಲ, ಬಟ್ ಏನೋ ಒಂದು ಸ್ವಲ್ಪ ಆ ಥರನೇ. ಇಲ್ಲಿ ನೋಡ್ತಿದ್ದೀರಾ ಫುಲ್ ಕೆರೆ ಇದೆ, ಇಲ್ಲಿಂದ ಸ್ಟಾರ್ಟ್ ಆದರೆ ಇಲ್ಲಿ ತನಕ ಇದೆ. ಈ ಎಂಡೆಲ್ಲ ನೋಡ್ಬೋದು, ಇಲ್ಲಿ ಫುಲ್, ಅಲ್ಲಿ ಸಹ ಫುಲ್ ಕೆರೆ ಇದೆ. ಆ್ಯಕ್ಚುಲಿ ಮಳೆಗಾಲದಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಫುಲ್ ತುಂಬಿಬಿಟ್ಟು ಆಲ್ಮೋಸ್ಟ್ ಇಲ್ಲಿ ತನಕ ಬರ್ತೀವಿ. ಎಲ್ಲಿ ತನಕ ನೀರು ಬರ್ತದೆ? ಔತಮೆ ಬಂದಾಗ, ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ತನಕ ನೀರು ಬಂದಿತ್ತು. ಅಲ್ಲಿ ರೋಡ್ ತನಕ ಬರ್ತದ? ಎಲ್ಲಿ ಅಲ್ಲಿ ತನಕ? ಅಪ್ಪು ಅದಲ್ಲ, ಅಲ್ಲಿ ಜಾಗ ಇದೆ ಅಲ್ಲ, ಅಲ್ಲಿ ನೋಡಿ ಪಿಕಪ್ ಬರ್ತುಂಟು ಗೊತ್ತಾ? ನೋಡಿ ಪಿಕಪ್ ಬರ್ತಿದೆ ಗೊತ್ತಾ? ಅಲ್ಲಿ ಫುಲ್ ಕವರ್ ಆಗಿತ್ತು. ನಾ ಲಾಸ್ಟ್ ಟೈಮ್ ಇಷ್ಟು ನೀರಿತ್ತು ಮಳೆಕಾಲದಷ್ಟು. ಒಂದಿಷ್ಟಿತ್ತ? ಸುಮ್ನೆ ಹೋಗಿದ್ವಿ, ಆಗ ಅಷ್ಟು ನೀರಿತ್ತು ಅಲ್ಲೇ. ನೋಡಿ ಶಾಕ್ ಆಗಿತ್ತು. ಅಪ್ಪು ಹೇಗಿದ್ದೀರಾ ವೆದರ್ ಎಲ್ಲ? ಸೂಪರ್ ಮಾರಿ. ನಾ ಅದೇ ಹೇಳಿದ್ದು, ನಂಗೆ ಇಲ್ಲಿ ಬರ್ಲಿಕ್ಕೆ ತುಂಬಾ ಇಷ್ಟ. ಅಂದ್ರೆ ಇಲ್ಲಿದು ನೇಚರ್, ವೆದರ್ ಹಾಗೆ. ಇಲ್ಲೆಲ್ಲ ಹಗ್ಗ ಹಾಕಿಬಿಟ್ಟಿದ್ದಾರೆ, ಇದಂದ್ರೆ ಆಚೆ ಹೋಗ್ಲಿಕ್ಕಿಲ್ಲ ಅಂತೇಳಿ. ಸಾಹಸ ಎಲ್ಲ ಮಾಡಿ ಹೋಗುದು ಬೇಡ. ಆಚೆ ಹೋಗುವ, ಆಚೆ ಹೋಗುವ. ಇಲ್ಲಿ ಆಚೆ ಬೇಡ, ಇಲ್ಲಿದೊಂದು ವಿಡಿಯೋ ಅಂತ ರೀಲ್ಸ್ಗೆ ಮಾಡಿ ನಂತರ ಆಚೆ ಹೋಗುವ. ಎಸ್. ಆಕ್ಚುಲಿ ಒಂದು ತಪ್ಪಾಗಿದೆ. ಆಗ ಈ ಮಗದ್ದನ್ನೆಲ್ಲ ಇವನು ಹೇಳಿದ್ದು 40 ಎಕರೆ ಉಂಟು ಅಂತೇಳಿ. ಟೋಟಲ್ ಎಷ್ಟು? 16 ಎಕರೆ ಅಲ್ಲ? 16 ಎಕರೆ ಇರುದಂತೆ. ಮಗ ಮತ್ತೆ ಅಲ್ಲಿ ಏನಾದ್ರು ಗೊತ್ತಿರೋರು ನಂಗೆ ಕಮೆಂಟ್ ಆಗ್ತಿದ್ರು, ಮಗನೇ ಅಲ್ಲ. ಮುಂದೆ ನಾ ಹೇಳುದಿಲ್ಲ, ನಾ ಕಂಟಿನ್ಯೂ ಮಾಡುದಿಲ್ಲ. ಎಸ್, ಟೋಟಲ್ ಈ ಕೆರೆ 16 ಎಕರೆ ಉಂಟಂತೆ. ಅದೇ ನಾನು ಒಂದ್ಸಲ ಶಾಕ್ ಆದೆ, 40 ಎಕರೆ ಎಲ್ಲ ದೂರ ತನಕ ಕಾಣ್ತಿತ್ತು, ಇದು ಇಲ್ಲಿ ತನಕ ಮಾತ್ರ ಅಲ್ಲ. ಆದ್ರೂ ತುಂಬಾ ದೊಡ್ಡ 16 ಎಕರೆ ಅಂದ್ರೆ ಕಡಿಮೆನಾ? ಅಲ್ಲಿ ನೋಡಿ ಕಳ್ಳಿದೆ. ಯಾವುದು? ಹೇಳುದಿಲ್ಲ ನೋಡು. ಅಲ್ಲಿ ಕೊಕ್ಕರೆ, ನಂತರ ಬೇರೆ ಎಂತೆಲ್ಲ ಕಾಣ್ಲಿಕ್ಕೆ ಸಿಗ್ತದೆ ಈಗ ಇಲ್ಲಿ. ಇದು ಹಾಳೆ ತತ್ತೆ, ಸೋಪು ಎಲ್ಲ ಹೇಳು. ಅದು ಹಾವು ಹೋದಾಗ ಐತಲ್ಲಿ. ಹಾವಲ್ಲನಾ? ಮತ್ತೆ ಮೀನಾ? ಇಲ್ಲಿ ಮೀನ್ ಸಹ ತುಂಬಾ ಇದೆ. ಇದು ಗುಂಡಿ ತುಂಬಾ ಇರ್ಬೋದಲ್ಲ? ಆಳ 25 ಶಿವಮ್ಮ 25 ಅಡಿ. ಇಲ್ಲಿ 3 ಹೊತ್ತು ಬೋದಿ ಅಲ್ಲ? 2 ಹೊತ್ತಾ? ಬೆಳಗ್ಗೆ ಸಾಯಂಕಾಲ? ಇವತ್ತು ಸ್ವಲ್ಪ ಜನ ಕಡಿಮೆನಾ ಅಂತಲ್ಲ? ಹೌದು, ಹೌದಲ್ಲ, ಸಂಡೇ. ಇಲ್ಲಿ ಅದೇ ಗೌರಿ ಗಣೇಶ ಆ ಟೈಮಲ್ಲಿ ಫಸ್ಟ್ ಇದು ಹಬ್ಬ ಅದೇ. ಮಾಮೂಲಿ ಶಿವರಾತ್ರಿ, ಗ್ರಾಮ ದೇವರ ಪೂಜೆ ಎಲ್ಲ ಇರುತ್ತೆ. ಎಲ್ಲ ಇರ್ತದೆ, ವರ್ಷಕ್ಕೊಂದು 5-6 ಪೂಜೆ ಆಗುತ್ತೆ. 5-6 ಫಂಕ್ಷನ್ ಆಗ್ತಾ ಇರ್ತದೆ, ಜನ ಸೇರ್ತಾ ಇರ್ತಾರೆ. ಹೌದು, ಜನ ಸೇರ್ತಾರೆ ಒಂದು ಫಂಕ್ಷನ್. ಹೌದಲ್ಲ? ಗೌರಿ ಹಬ್ಬಕ್ಕೆ ಮಾತ್ರ 2,000 ಜನ ಇರ್ತಾರ. ಅದು ಹೊರಗೆ ಬೇರೆಯವರಿಂದೆಲ್ಲ ಬರ್ತಾರ ಅಂತಲ್ಲ? ಹೇಗೆ ನಾವೊಮ್ಮೆ ಬಂದಿದ್ದೇನೆ. ಎಲ್ಲಿಗೆ? ಗಣೇಶ ಹಬ್ಬ ಟೈಮಲ್ಲಿ. ಗಣೇಶ ಸಣ್ಣ ಇರ್ತೇವೆ. ಆಕ್ಚುಲಿ ಒಂದ್ಸಲ ನಾನು ಸಣ್ಣದಿರುವಾಗ ಇಲ್ಲಿಗೆ ಬಂದಿದ್ದೆ. ಅಲ್ಲಿ ಅಂಗಡಿ ಇತ್ತು ಗೊತ್ತಾ? ಅಂಗಡಿಲಿ ಮನೆ ಮಾಡಿದ್ರು ಗೊತ್ತಾ? ಹೌದೌದು, ಆಗ ಅದೇ ಅಲ್ಲಿ ಊಟ ಎಲ್ಲ ಮಾಡಿದ್ದು. ಅದೇ ಸಣ್ಣದಾಗಿ ಒಂದು ನೆನಪುಂಟು ಅಷ್ಟೇ. ಮಾಡುವಲಾಗಿದೆ ರೀಲ್ಸ್ ದರ್ಶಿ, ಮಾಡುವ ಗೈಸ್. ರೀಲ್ಸ್ಗೆ ಬೇಕಾದ ಕ್ಲಿಪ್ಸನ್ನೆಲ್ಲ ತೆಗ್ದಾಯ್ತು. ಇನ್ನು ಆಚೆ ಸೈಡ್ ಹೋಗುವ, ಅಲ್ಲಿಂದ ಆದರೆ ಒಂದು 4 ಕ್ಲಿಪ್ಸ್ ಎಲ್ಲ ತೆಗೆದು ನಂತರ ಮನೆಗೆ ಹೋಗಿ ನೋಡುವ ಎಲ್ಲ ಎಂತ ಮಾಡ್ತಿದ್ದಾರೆ ಅಂತೇಳಿ. ಬನ್ನಿ ಹೋಗುವ. ಒಂದು ಹರ್ಷಿತಿಗೆ ನಮ್ಮದು ವೀಡಿಯೋ ಗಡಿ ತೆಗೆಯೋದನ್ನು ನೋಡಿ ಸಾಕಾಗಿ ಬಂದು ಕಾರಲ್ಲಿ ಹತ್ತಿ ಕೂತಿದ್ದಾನೆ. ಮಗ್ಗ ಆಯ್ತು, ಅಲ್ಲಿ ಲೈಟೆಲ್ಲ ಆಫ್ ಮಾಡಿದ.
ಆ ಬ್ಯಾಟ್ರಿ ಖಾಲಿ ಆಗಿರ್ಬೋದು ಮುಕ್ಕಲ್ ಭಾಗ. ಬಾಚೆ ಹೋಗುವ, ಅಲ್ಲಿಂದ ಒಂದು 4 ಕ್ಲಿಪ್ಸ್ ತೆಗೆಯುವ. ಬಿಡಿ, ಬೇಡ, ಗಾಡಿ ಹಾರ್ಬೋದು. ಆಫ್ ಮಾಡು. ಬಾ ಆಚೆ ಹೋಗುವ. ಎಸ್, ಬನ್ನಿ ಹೋಗುವ ಆಚೆ ಸೈಡು. ಎಂತ ನಿಂಗೆ ನಂದು ವಿಡಿಯೋ ತೆಗೆಯೋದು ನೋಡಿ ಬಚ್ಚಿಸಿದ ಆಚೆ ಹೋದದ. ನಿದ್ದೆ ಬರ್ತಿತ್ತು. ಅದು ನಾ ಹಾಕ್ತೀನಿ, ಬಾ ಆಚೆ ಹೋಗಿ ಬರುವ. ಎಸ್, ಬನ್ನಿ ಹೋಗುವ. ಅಂದರೆ ಅಲ್ಲಿ ಒಂದು ಬೈಕ್ ಹೋಗ್ತಾ ಉಂಟಲ್ಲ. ಎಸ್, ಬನ್ನಿ ಅಲ್ಲಿಂದ ಹೋಗಿ ಅಲ್ಲಿಂದ ವ್ಯೂ ಹೇಗುಂಟು ಅಂತೇಳಿ ನೋಡುವ, ಬನ್ನಿ. ಎಸ್, ನಾವೀಗ ಕೆರೆದು ಈಚೆ ಸೈಡ್ ಬಂದು ಇಲ್ಲಿಂದ ವ್ಯೂ ನೋಡಿ ಗಾಯ್ಸ್. ಇಲ್ಲಿ ಯಾವ ಸೈಡ್ ನೋಡಿದ್ರು ಒಳ್ಳೆ ವ್ಯೂಸ್ ಇರೋದು. ಎಸ್, ಬನ್ನಿ ಇಲ್ಲಿ ಗಾಡಿ ಎಲ್ಲ ಸೈಡಿಗೆ ಹಾಕಿ. ಅಲ್ಲೇನೋ ಜಗಳ ಆಗ್ತಿದೆ, ಯಾರ್ದು ಜಗಳ ಆಗ್ತುಂಟು, ಇಬ್ಬರದ್ದು ಫ್ರೆಂಡ್ಸ್. ಇದು ಇಲ್ಲೇ ಇರಲಿ ಅಲ್ಲ, ಬಾಲ್ಗೋಸ್ಕರ ಜಗಳ. ಬಾಲ್ ಅಲ್ಲ ಮರೆ. ಎಸ್ ಗೈಸ್, ಏನೇ ಹೇಳಿ ನೀವು ಈಚೆ ಸೋಮವಾರಪೇಟೆ ಸೈಡ್ ಬರೋದಾದ್ರೆ ಇಲ್ಲಿ ಒಂದು ಮಿಸ್ ಮಾಡಲೇಬೇಡಿ ಗೈಸ್. ಲುಕ್ ಎಟ್ ದ ವ್ಯೂ ಗೈಸ್. ಸೂಪರ್ ಅಲ್ಲ ದರ್ಶಿ? ಈಗ ನೀರು ಸ್ವಲ್ಪ ಕಡಿಮೆ ಆಗಿದಲ್ಲ, ಮುಂಚೆಲ್ಲ ಇಲ್ಲಿ ತನಕ ಇರ್ತಿತ್ತು. ಅಲ್ಲ, ಅಲ್ಲಿ ಕಂಪೇರ್ ಮಾಡಿದ್ರೆ ನೀರು ಎಷ್ಟು ಕ್ಲೀನ್ ಆಗಿದೆ ಅಲ್ಲ? ಯಾವುದು ಈ ನೀರು ಅಲ್ಲಿ ಕಂಪೇರ್ ಮಾಡಿದ್ರೆ ಎಷ್ಟು ಕ್ಲೀನ್ ಆಗಿದೆ ನೀರು. ಎಸ್, ತಾವರೆ ಯಾವುದು ಸೆಲ್ವಾ ಅಂದ ಈಗ. ಮುಂಚೆಲ್ಲಿ ತಾವರೆ ಇತ್ತಲ್ಲ, ತಾವರೆ ಇತ್ತು, ತೊಗೊಂಡೋಗ್ಬೋದು. ತಾವರೆ ಗಿಡ ತೊಗೊಂಡೋಗ್ಬೋದು. ಒಮ್ಮೆ ಒಳಗೆ ಗಿಡವಲ್ಲ. ಎಸ್ ಗೈಸ್, ನಾವೀಗ ಇಲ್ಲಿಂದ ಹೊರಟಿ. ನಮ್ಗೆ ಎಷ್ಟು ಒಂದು 2 ಕ್ಲಿಪ್ಸ್ ಬೇಕಾದದ. ಹಾಗೆ ಈಚೆ ಸೈಡಿಗೆ ಬಂದು ತೆಗೆದು ಇನ್ನು ಸೀದಾ ಹೋಗೋಲ್ಲ. ಅಲ್ಲಿ ಮನೇಲಿ ಎಲ್ಲ ಇಂಥ ಮಾಡ್ತಿದ್ದಾರೆ ನೋಡು, ಎಲ್ಲರನ್ನ ಹೋಗಿ ಮಾತಾಡ್ಸುವ, ಹೋಗೋಲ್ಲ. ಎಸ್ ಗೈಸ್, ನಾನು ನಿಮಗೆ ಸೀದಾ ಮನೆಗೆ ಹೋಗಿ ಸಿಗ್ತೀನಿ. ಬಾಯ್. ಎಸ್, ಇಲ್ಲಿ ಅಡಿಗೆ ಪ್ರಿಪರೇಷನ್ ಎಲ್ಲ ಆಗ್ತುಂಟು ನೈಟಿಗೋಸ್ಕರ. ಇಲ್ಲಿ ನಮ್ಮ ಜಶ್ ಅವ್ರು ಸಹ ಬಂದು ಜಾಯ್ನ್ ಆಗಿದ್ದಾರೆ. ಇನ್ನೊಂದು ಕಸಿನ್, ನಮ್ಮ ಮಾಮನ ಮಗ. ಹಲೋ ಜಶು. ಚಿಕನ್ ರೆಡಿ ಆಗ್ತಾ ಉಂಟು. ಮತ್ತೆ ವಿಶೇಷ? ಓ, ನಿಮಗೆ ಹೇಳಿದ? ಮತ್ತೆ ದೊಡ್ಡಮ್ಮ ನಮಸ್ತೆ, ಹೇಗಿದ್ದೀರಾ? ಹೌದಾ? ಇವ್ರು ನಂದು ದೊಡ್ಡಮ್ಮ, ಅಮ್ಮನ ಅಕ್ಕ. ಹೇಗೆ ಭಯಂಕರ ಆಗ್ತುಂಟು ಅಡಿಗೆ ಎಲ್ಲ ಅಲ್ಲ? ನಾವೆಂತನಿಲ್ಲ, ಅಂದ್ರೆ ಟೇಸ್ಟ್ ಮಾಡೋದು, ಅಲ್ಲಿ ಹೋಗುದು ಅಷ್ಟೇ. ಹಾ, ಬನ್ನಿ ಮಾಮ, ಬನ್ನಿ. ಏ ಮಾಮ, ಆರಾಮ? ನೀವು ಹೇಗಿದ್ದೀರಿ? ಎಷ್ಟೊತ್ತಿಗೆ ಹೊರಟದು? ನಾವು ಮಧ್ಯಾಹ್ನ ಹೊರಟಿದ್ವಿ ಮಾರ್ರೆ. ಫ್ಲೈಟ್ ಸಿಕ್ಕಿಲ್ಲ. ಎಂತಾಯ್ತು? ಬೇಗ ಓಡ್ಕೊಂಡು ಹೋಗು. ಹಾ, ಫ್ಲೈಟ್ ಸ್ವಲ್ಪ ಡಿಲೇ ಆಯ್ತು. ಗೊತ್ತಾಗ್ತದೆ. ಏ ರಶ್ಮಿ ಅವರೇ, ಎಂತ? ಎಸ್, ಇನ್ಯಾರಲ್ಲ ಹೊರಗೆ ತುಂಬ ಜನ ಬನ್ನಿಯಾರೆ, ಮತ್ತೆ ಸಿಗ್ತೀನಿ ಗೈಸ್. ಹಲೋ ಗೈಸ್, ಈಗ ನಮ್ಮೊಟ್ಟಿಗೆ ರಾಜೇಶ್ ಅಣ್ಣ ಜಾಯ್ನ್ ಆದ್ರು. ಎಸ್, ನಾವೀಗ ಪುನಃ ಇನ್ನೊಂದು ರೌಂಡ್ ಕೆರೆಗೆ ಹೋಗ್ತಾ ಇದ್ದೀವಿ ನಡ್ಕೊಂಡು. ಅಕ್ಕ, ಮತ್ತೆ ಹೇಗಿದ್ಯಾ ಅಕ್ಕ? ಕ್ಯಾಮರಾ ಆಫ್ ಮಾಡಿದ್ರೆ ಸ್ವಲ್ಪ ಎಂತ ಆರಾಮ, ಫುಲ್ ಪೀಸ್, ನೆಮ್ಮದಿ ಜೀವನ. ಹೌದು. ಎಸ್, ಬನ್ನಿ ಹೋಗುವ ಕೆರೆ ಹತ್ರ. ಎಂತ ನೀ ಎಲ್ಲಿದೆ? ಅಡ್ಡ ಬಂದದ ಆಚೆ. ಎಸ್, ಬನ್ನಿ ಹೇಸ್ ಹೋಗುವ. ಅದು ಬೆಟ್ಟ ಎಷ್ಟು ಸೂಪರ್ ಕಾಣ್ತುಂಟಲ್ಲ ಇಲ್ಲಿಂದ. ಎಸ್, ಎಂತ ಬೆಟ್ಟಕ್ಕೆ ಹೋಗುದಾ? ಬೆಟ್ಟಕ್ಕೆ ಹೋಗಿ ಪುನಃ ಬರ್ಬೇಕಲ್ಲ, ಮಸ್ತ್ ಅದೇ. ಬೇಡ, ನಾವು ಸುಮ್ಮನೆ ಅಲ್ಲಿ ಕೆರೆ ಹತ್ರ ಹೋಗಿ ಪುನಃ ಬರುವ. ಎಲ್ಲಿ ಮೇಲೆಗೆನಾ? ನೀವು ಹೋಗಿದ್ದೀವಿ ಮೇಲೆಗೆ ಮೊನ್ನೆ? ಹೌದಾ? ಎಸ್ ಗೈಸ್, ಬನ್ನಿ ಹೋಗುವ ಕೆರೆ ಹತ್ರ. ಗೈಸ್, ನಾವೀಗ ಪುನಃ ಇನ್ನೊಂದ್ಸಲ ಕರೆಕ್ಟಾಗಿ ಕ್ಲೀನಾಗಿ ಇನ್ಸ್ಟಾಗ್ರಾಮಿಗೆ ರೆಕಾರ್ಡ್ ಮಾಡುವ ಅಂತೇಳಿ ಹೋಗ್ತಿದ್ದೀವಿ. ಸರಿ ಬರ್ಬೋದು ಈ ಸಲ? ನೋಡ, ಅಲ್ಲಿ ದಾರಿ ಉಂಟು ಸೀದಾ ಮೇಲೆ ತನಕ. ರೋಡ್ ಅಲ್ಲಿ ತನಕ ಮಾತ್ರ, ಅಲ್ಲಿಂದ ಮೆಟ್ಲು, ಅಲ್ಲಿ ತನಕ ಕಾರ್ ಹೋಗ್ತದೆ ರೋಡ್ ತನಕ. ಎಂತ ಬೆಟ್ಟಾಗಿ ನೀ ಬೇಕಾದ್ರೆ ಹೋಗಿ ಬಾ, ನಾನು ಇಲ್ಲೇ ಇರ್ತೀನಿ. ನಮ್ಮ ಇನ್ನೊಂದು ಗ್ಯಾಂಗ್ನವರೆಲ್ಲ ಅಲ್ಲಿದ್ದಾರೆ.
ಒಂದು ಗ್ಯಾಂಗ್ ಅಲ್ಲಿ ಕೂತಿದ್ದಾರೆ ಹೌದು ಬ್ಯಾಕ್ ಸೈಡ್. ಅವಳು ಬಿಟ್ಟು ಬಂದ್ಲು ಹೋಗುದು. ಎಸ್ ಗೈಸ್, ಬನ್ನಿ ಈಗ ಹೋಗಿ ಇನ್ನೊಂದು ಕರೆಕ್ಟಾಗಿ ರೀಲ್ ಶೂಟ್ ಮಾಡುವ ಬನ್ನಿ. ಬರೀ ಬಾಯ್ಸ್ ಗೈಸ್, ನಮ್ಮದು ಒಂದು ಟೀಮ್ ಅವರು ಈಗೆಲ್ಲ ಮನೆಗೆ ಹೋದ್ರು. ಈಗ ನಾವು ಸ್ಟಾರ್ಟಿಂಗ್ ಬಂದದ್ದು ಯಾರಲ್ಲ ಅಂದರೆ ಫಸ್ಟ್ ಅವ್ರು ಬಂದದ್ದು, ನೆಕ್ಸ್ಟ್ ನಾವು ಬಂದದ್ದು. ಹಾಗೆ ಈಗ ನಮ್ಮದು ಅದೇ ಟೀಮ್ ಒಟ್ಟಿಗೆ ಹೋಗ್ತಾ ಇದ್ದೀವಿ ಮನೆಗೆ. ಅಲ್ಲ ರಾಜೇಶ್ ಅಣ್ಣ, ಅವರೆಲ್ಲ ಬಿಟ್ಟೋದ್ರಲ್ಲ ನಮ್ಮನ್ನ. ಎಸ್, ಅವರು ಸಹ ಇದ್ದಾರೆ ಒಟ್ಟಿಗೆ ಲಾಸ್ಟಿಗೆ. ನಾವು ಲಾಸ್ಟಿಗೆ ಬಂದದ್ದು, ಈಗ ಲಾಸ್ಟಿಗೆ ಹೋಗ್ತಿದ್ದೀವಿ. ಎಸ್ ಎಸ್, ಬನ್ನಿ ಹೋಗುವ. ಯಾರಿದು ಯಾರಿದು ಹೊಸ ಬೇಬಿ? ಯಾರಿದು? ನಿಂದ ಹೆಸರಿಂದ ಗೈಸ್, ಇವಳು ನಂದು ಅಕ್ಕನ ಮಗಳು. ನಿಂದ ಹೆಸರಿಂತ? ಎಂತ ಹೆಸರಿಂತ? ಇಲ್ಲಿ ನೋಡಿ ಹೇಳು. ಎಂತ ಬಿಡಿ, ನೀ ಕೆಳಗಿಲಿ, ನಾ ಅಲ್ಲಿ ಕೂತ್ಕೊಳ್ತೇನೆ. ನನಗರ ಕೋಪ ನಿನ್ನೊಟ್ಟಿಗೆ. ಎಸ್, ನಮ್ದು ಬಾಯ್ಸ್ ಎಲ್ಲ ಎಲೆಕ್ಟ್ರಿಷಿಯನ್ಸ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ, ಪ್ರಿಪರೇಷನ್. ಮತ್ತೀಗ ಲೈಟ್ಸ್ ಅಲ್ಲಮ್ಮ? ಹೌದು ಮಾಮ. ಮತ್ತೆ ಆರಾಮಲ್ಲ? ಇವರು ನಮ್ಮ ಮೇನ್ ಗೆಸ್ಟ್ ಇವತ್ತಿದು ಅಲ್ಲ. ಇಲ್ಲಿಗೆ ಫೈರ್ ಕ್ಯಾಂಪಿಗೆ ರೆಡಿ ಆಗ್ತುಂಟು. ಎಸ್, ಕ್ಯಾಮರಾ ಆಕ್ಷನ್. ಯೂಟ್ಯೂಬ್ ವಿಡಿಯೋ ಮಾಡ್ತಿದ್ದಾನೆ, ಯೂಟ್ಯೂಬ್ಗೋಸ್ಕರ ವ್ಲಾಗ್ ಮಾಡ್ತಿರೋದು. ರೆಡಿ ಹುಚ್ಚುತ್ತರ ಆಟಬೇಡಿ. ಹೆಲೋ, ಹಾಯ್ ಅಣ್ಣ, ಈಗಲೇ ಫಾರ್ಮ್ ಅಲ್ಲಿ ಇದ್ದಾನೆ. ಎಸ್ ಮಾಮ, ರೆಡಿಯಾ? ಎಸ್, ಫೈರ್ ಕ್ಯಾಂಪಿಗೆಲ್ಲ ರೆಡಿ ಆಗ್ತಿದೆ. ಹಾಂ ಸರಿ, ನಿಮ್ಮನ್ನ ಹೈಲೈಟ್ ಮಾಡ್ಬೇಕು ಮಾಮ, ನೀವು ಮಾಮ ಅಲ್ಲ ನಮ್ಮದು. ನಂಬೇಡಿ, ಇನ್ಸ್ಟಾದಲ್ಲಿ ಆಗ್ತಾನೆ. ರಾಜೇಶ್ ಅಣ್ಣ ಈಗ ಸುಮ್ಮನೆ ಇನ್ಸ್ಟಾಗ್ರಾಮ್ ನೋಡ್ತಿದ್ರು, ಮತ್ತೆ ನನ್ನ ವಿಡಿಯೋ ಬಂದು ಕರೆದು ತೋರಿಸ್ತಿದ್ದಾರೆ. ದೇವರ ಆಶೀರ್ವಾದ. We are here to full fire camp. and then कुछ नहीं. ಸಾಕಂತಲ್ಲ ಇಂಗ್ಲೀಷ್. ಎಸ್, ಬನ್ನಿ ಇನ್ನು ಮುಂದೆದು ಕತೆ ಅಂತ ನಾವು ಹಿಂಗೆ ಹೋಗ್ತಿದೀವಿ. ಎಸ್, ಎಲ್ಲ ಇಲ್ಲಿ ಫುಲ್ ಬಿಸಿ ಇದೀವಿ. ಬಿಸಿಸ್ ಎಲ್ಲ ಎಲ್ಲರೊಟ್ಟಿಗೆ ಬಿಸಿ ಅಂತಲೇ ಆಚೆ ಈಚೆ ತಿರುಗುದಷ್ಟೇ ಎಲ್ಲ ಕೆಲಸ. ಎಸ್, ಇಲ್ಲಿ ಯಾರ್ಸ್ ಇಲ್ಲ. ಎಸ್, ಇಲ್ಲಿ ಇವರಿಬ್ರು ಇದ್ದಾರೆ ಅಡಿಗೆ ರೂಮಲ್ಲಿ. ಯಾರೆಲ್ಲ ಎಂತ ಮಾಡ್ತಿದ್ದಾರೆ ನೋಡುವ. ಓ, ಇಲ್ಲಿ ಜನ ತುಂಬಾ ಕಾಣ್ತಿದ್ದಾರೆ. ಅಕ್ಕ ಹಲೋ, ಇವರು ಗಾನ್ ಅಕ್ಕ ಅಂತೇಳಿ. ಎಂತದು ಇಷ್ಟು ಚಂದ ಬಿಳಿ ಆಗಿದ್ದಿ? ಬಿಳಿ ಬಿಳಿ ಫೋನ್ ಕ್ಯಾಮ್ರಾ. ಮತ್ತೆ ನಮ್ದು ಕಣ್ಣಿಂದ ಇದು ಕಣ್ಣಿಗೆ ಎಷ್ಟು ಚಂದ ಕಾಣ್ತಿದ್ದಿ ಬಿಳಿ ಬಿಳಿಯಾಗಿ ಅಲ್ಲ? ತುಂಬಾ ಬಿಳಿ ಆಗಿದ್ದಾಳಲ್ಲ. ಯಾವ್ದಾರ ಒಂದು ಒಳ್ಳೆ ಹುಡುಗ ಇದ್ರೆ ನೋಡಿ ಕಮೆಂಟ್ಸ್ ಹಾಕಿ. ಎಸ್, ನಮ್ಮ ಫೈರ್ ಕ್ಯಾಂಪ್ ಎಲ್ಲ ರೆಡಿ ಆಗ್ತಿದೆ. ಬ್ರೋ, ಹೌ ಇಸ್ ದ ಜೋಸ್? ಫುಲ್ ಜೋಶ್ ಆಗಿದ್ದೀವಿ. ಫುಲ್ ಮಿಂಚದಲ್ಲ ಈಗ, ಫುಲ್ ಚಿಲ್ ಮಾಡುದು. ನೆಕ್ಸ್ಟ್ ಲೆವೆಲ್. ಯಾ, ನೀನು ಕನ್ನಡದಲ್ಲಿ ಮಾತಾಡ್ಲಿಕ್ಕಿಲ್ಲ, ಫುಲ್ ಇಂಗ್ಲೀಷ್. ಓಕೆ. ಓ, ಈಗ ಫೈರ್ ಕ್ಯಾಂಪ್ ಅಲ್ಲಿ ಎಲ್ಲ ರೌಂಡ್ ಆಗಿ ಕೂತ್ಕೊಂಡಿದ್ದಾರೆ. ನಾವಿಲ್ಲಿ ಆಗ ನಮ್ಮ ಎದುರೇ ತಂದಿಟ್ಟಿದ್ದಾರೆ. ಸ್ವಲ್ಪ ಸ್ವಲ್ಪ ಒಂದೊಂದು ಪೀಸ್ ಎಗರಿಸ್ತಿದ್ದೀವಿ. ಇದರಲ್ಲಿ ಸ್ವಲ್ಪ ಖಾಲಿ ಮಾಡಿದೆ ನಮ್ಮ ಜಿಮ್ ಬಾಡಿ. ಅದು ಸೌತೆಕಾಯಿ ಸಾಧಾರಣ ಖಾಲಿ ಆಗಿದೆ ಅಲ್ಲ. ಎಸ್, ನಾವೀಗ ಇಲ್ಲಿಂದ ಹೊರಟಿ. ಬಾಯ್ 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 ಬಾಯ್. ಓ, ಹಲೋ ಗೈಸ್, ನಾನು ನಿನ್ನೆದ ವ್ಲಾಗ್ನ ಇವತ್ತು ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಿದ್ದೀನಿ. ನಿನ್ನೆ ಅಲ್ಲಿ ನೈಟ್ ಎಲ್ಲ ಫಂಕ್ಷನ್ ಎಲ್ಲ ಮುಗಿದು ಮಲಗುವಾಗ ಬೆಳಗ್ಗೆ ಸಾಧಾರಣ ಒಂದು ರಾತ್ರಿ ಅಲ್ಲ ಬೆಳಗ್ಗೆನೇ ಆಗಿತ್ತು, ಒಂದು 2-3 ಗಂಟೆ ಎಲ್ಲ ಆಗಿತ್ತು.
ನಂತರ ಬೆಳಗ್ಗೆದ್ದು ನೋಡುವಾಗೆಲ್ಲ ಒಬ್ಬರೊಬ್ಬರೇ ಹೊರಟಿ ಹೋಗ್ತಾ ಇದ್ರು. ನಂತರ ನಾವು ಸಹ ಈಗ ಹೊರಟಿ ಹೋಗ್ತಾ ಇದ್ದೇವೆ ಮನೆಗೆ. ಈಗ ಮಡಿಕೇರಿ ಹತ್ರ ರೀಚ್ ಆಗಿದ್ದೇವೆ. ಎಸ್, ನಿನ್ನೆ ರಾತ್ರಿ 2:30 3 ಗಂಟೆಗೆ ಮಲಗಿದ್ರು, ಸರಿ ನಿದ್ರೆನೇ ಬರಲಿಲ್ಲ. ಇನ್ನು ಮನೆಗೆ ಹೋಗಿ ಮಲಗಬೇಕಾಗಿ ಎಂತ ಇವತ್ತು ಬ್ಲಾಗ್ ಮಾಡಲಿಕ್ಕೆ ಹೋಗಲಿಲ್ಲ. ಅಲ್ಲಿ ನಾವೀಗ ಬೆಳಗ್ಗೆ ಇಲ್ಲ ಫುಲ್ ನಾನು ಆ್ಯಕ್ಚುಲಿ ಈಗ ಸ್ವಲ್ಪ ನಿದ್ದೆಗಣ್ಣಲ್ಲಿ ಇದ್ದೀನಿ ಗೈಸ್. ನಾನು ನಿಮಗೆ ಡೈರೆಕ್ಟ್ ಸೀದಾ ಮನೆಗೆ ಹೋಗಿ ಸಿಗ್ತೇನೆ. ಬಾಯ್ ಗೈಸ್. ನಾವೀಗ ಅಲ್ಲಿಂದ ಸೀದಾ ಮನೆಗೆ ಬಂದು ರೀಚ್ ಆದ್ವಿ. ನಾನೀಗ ಸ್ವಲ್ಪ ಹೊತ್ತು ಮಲಗಿ ಈಗ ಎದ್ದಿದ್ದೇನೆ. ಫುಲ್ ನಿದ್ದೆಗಣ್ಣಲ್ಲಿದ್ದೆ ಆಗ, ಅದಕ್ಕೆಲ್ಲ ಸರಿ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಪುನಃ ಡ್ರೈವಿಂಗ್ ಇತ್ತಲ್ಲ ಹಾಗೆ. ಎಸ್, ನಾನು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ ಗೈಸ್. ನಂಗೆ ಆ್ಯಕ್ಚುಲಿ ಗೊತ್ತು ನಾನು ನಿನ್ನೆಲ್ಲ ವೀಡಿಯೋ ಸರಿ ಮಾಡಲಿಕ್ಕೆ ಆಗಲಿಲ್ಲ, ಯಾಕೆಂದರೆ ಅಲ್ಲಿ ಜನ ತುಂಬ ಇದ್ದರು. ಮತ್ತು ಅಷ್ಟು ಜನರ ಎದುರು ನನಗೆ ಬ್ಲಾಗ್ ಮಾಡಿ ಸಹ ಗೊತ್ತಿಲ್ಲ, ಸ್ವಲ್ಪ ಕಂಫರ್ಟೇಬಲ್ ಇರಲಿಲ್ಲ, ನಾಚಿಕೆ ಆಗ್ತಿತ್ತು ಹಾಗೆ. ಹಾಗಾದರೆ ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ಯಾರು ಹೊಸೊಬ್ಬರು ನೋಡ್ತಿದ್ರೆ. ಎಸ್ ಗೈಸ್, ಇನ್ನಾಗಾದರೆ ಮುಂದಿನ ವೀಡಿಯೋದಲ್ಲಿ ಸಿಗುವ. ಲವ್ ಯು, ಟೇಕ್ ಕೇರ್, ಬಾಯ್ ಗೈಸ್. ಎಸ್, ಪ್ರತಿ ಒಂದು ಬಾಯ್ ಹೇಳು. Bye bye. Yes, bye guys, see you tomorrow.